ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ಬೆಳಬೆಳಗ್ಗೆ ಎದ್ದು ಪ್ರಕೃತಿ ಸೌಂದರ್ಯನ ನೋಡ್ಕೊಂಡು ಸೀದಾ ನಮ್ಮ ತೋಟದ ಹತ್ರ ಹೋದೆ. ತೋಟಕ್ಕೆ ಪೈಪ್ ಜೋಡಿಸ್ಬಿಟ್ಟು ಅದಾದ್ಮೇಲೆ ಒಂದು ರೌಂಡು ಅಲ್ಲೇ ಓಡಾಡ್ಕೊಂಡ್ ಬಂದೆ. ಪ್ಯಾಂಟ್ ತುಂಬಾ ಮುಳ್ಳಾಗಿದ್ದು. ಮುಳ್ಳು ಬಿಡ್ಸು ಫಸ್ಟು. ಬ್ರೋ, ತೋಟಕ್ಕೆ ಸಕಲ ಸಿದ್ಧತೆಗಳು ರೆಡಿ ಆಗ್ತಿದೆ. ಸ್ಮೈಲ್. ಇಂದ ಸೀದಾ ನಾನು ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ನಮ್ಮಮ್ಮ ಅಲ್ಲೇ ತೊಮಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ದೇವ್ರು ಬಂತು ಓಡ್ರೋ. ಇವಾಗ ಗಿರಿರ್ ತೋಟದಲ್ಲಿ ನಮ್ಗೊಂದು ಒಂಬಾಳೆ. ಹೇಗೆ ಇವ್ರ ತೋಟದಲ್ಲಿ ಎಲ್ಲವ ಮಾರ್ಕತ್ತವ್ರೆ. ನಮ್ಮ ತೋಟದಲ್ಲಿ ಒಂಬಾಳೆ ಬೇಕಂತ ಇವ್ರಿಗೆ. ನನ್ನ ಮಕ್ಳು ಇಬ್ರು ಅಂದ್ರೆ ಬನ್ನಿಲ್ಲಿ. ಅಲ್ಲಿಂದ ಸೀದಾ CS ಪುರದಲ್ಲಿ ನಮ್ಮೂರಲ್ಲಿ ಒಬ್ರದ್ದು ಮದುವೆ ಇತ್ತು ಅಂತ ಹೊರಟು. ಹೋಗಿದ ತಕ್ಷಣ ಊಟ ಮಾಡ್ಕೊಂಡು ಅದಾದ್ಮೇಲೆ ವಾಪಸ್ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆರತಿ ಏನೋ ರೆಡಿ ಮಾಡಿದ್ರು, ಆದರೆ ಇನ್ನೂ ದೇವ್ರನ್ನ ರೆಡಿ ಮಾಡಿರಲಿಲ್ಲ. ದೇವ್ರನ್ನ ನಿಧಾನಕ್ಕೆ ರೆಡಿ ಮಾಡ್ತಿದ್ರು. ಅಷ್ಟೊತ್ತಿಗೆ ಗ್ಯಾಪಲ್ಲಿ ನಾವು ತೋಟದ ಹತ್ರ ಹೋಗ್ಬರೋಣ ಅಂತ ಫ್ರೆಂಡ್ಸ್ ಕರ್ಕೊಂಡು ಸೀದಾ ಹೊರಟೆ. ಹೋಗ್ತಿದ್ದಂಗೆ ಮರ್ಕತ್ತಿ ಸೀದಾ ಎಳ್ನೀರು ಕಿತ್ತೇ ಬಿಟ್ರು. ಕೆಳಗಡೆ ಹಟ್ಲೈತೆ, ಆದರೂ ಆಗಲ್ಲ ಅಂದರು ಹತ್ಬಿಟ್ಟವ್ರು ನೋಡಿ. ಅದೇ ಬೇರೆ ಅವರಲ್ಲಾದರೆ ಆಗಲ್ಲ ನಾನು ಬೇರೆ ತೋಟ ಅಲ್ವಾ, ಅದಕ್ಕೆ ಹತ್ಬಿಟ್ಟು ಕೇಳ್ತಾ ಇರೋದು. ಬೇರೆಯವ್ರದ್ದು ಅಂದರೆ ನಮ್ಮದೇ ಗಾಯ್ಸ್, ಆಮೇಲೆ ಬೇರೆಯವ್ರದ್ದು ಅಂದ್ಕೊಂಬಿಟ್ಟಿರಾ. ನಮ್ಮ ತೋಟಕ್ಕೆ ಬಂದಿದ್ದೀವಿ. ಒಟ್ಲು ಕಳ ಯಪ್ಪು. ಫ್ರೆಂಡ್ಸ್ ಜೊತೆ ಇದ್ದಾಗೆಲ್ಲ ಖುಷಿಯಾಗಿ ಇರ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಅನಿಸುತ್ತೆ ಮೋಸ್ಟ್ ಹ್ಯಾಪಿಯಾಗಿರೋದು. ಸೊ ನಾನು ಅಷ್ಟೇ ಇವ್ರ ಜೊತೆ ಇದ್ದಾಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀನಿ. ಕಡೆಗೂ ಕೆಳಗಡೆ ಅಟ್ಲಿದ್ರು ಬಿಡ್ದಂಗೆ ಒಂದು ಗೊನೆ ಫುಲ್ ಇಳಿಸಿದ ಕೆಳಗಡೆ. ಎಲ್ಲರೂ ಮೂರು ಎತ್ಕೊಂಡು, ನಾನಂತೂ ಈ ಥರ ಪೈಪಲ್ಲಿ ನೀರು ಹಾಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಕುಡಿತಿದ್ರೆ ಸ್ವರ್ಗ ಗುರು. ಯಾವ 5 ಸ್ಟಾರ್ ಹೋಟ್ಲು ಕೂಡ ಈ ಥರ ಒಂದು ಖುಷಿನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿ ಲೈಫು ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ. ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಎಷ್ಟು ನಗ್ನಗ್ತಾ ಇರ್ತಾರೆ ಅಂತಂದರೆ